ಹಂಗ ಒಂದು ಡೈಲಾಗ್ ನೀವು ಬರೆದಿರ್ತೀರಿ, ಸಡನ್ ಅದಕ್ಕೆ ಇನ್ನೊಂದು ಏನೋ ಆ್ಯಡ್ ಮಾಡ್ಕೊಂಡು ಧ್ವನಿ ವಿಜಿ ಹೇಳ್ಬಿಡ್ತಾರೆ, ಏನದು? ಅದು ಬರುತ್ತೆ ಅಂದರೆ ಒಂದು ಕೋಪ ಬಂದಾಗ ಏಯ್ ನೀನು ಎಲ್ಲಿದೆಯೋ ಅನ್ನೋದೊಂದು ಇರುತ್ತೆ. ಅದು ಸಡನ್ ಆಗಿ ಅವನ ಅಮ್ಮನ ಎಲ್ಲಿದೆಯೋ ನೀನು ಅಂತ ಅಂದ್ರೆ ಅದು ಇಂಟೆನ್ಷನಲ್ಲಿ ಇರಲ್ಲ. ಈಗ ಈಗ ಒಬ್ಬ ಫೋನ್ ಮಾಡಿರೋನು ನೀನ್ ಎಲ್ಲಿದೆಯೋ ಬಾ ನೀನ್ ನೋಡ್ಕೋತೀನಿ ಅಂದಾಗಲ್ಲ, ಅದು ಆಬ್ವಿಯಸ್ಲಿ ಬಂದ್ಬಿಡುತ್ತೆ. ಅದು ಆ ಥರ ಬರುತ್ತೆ. ಬಟ್ ಅದನ್ನ ಒಬ್ಬ ಪೊಲೀಸ್ ಆಫೀಸರ್ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೊಂದು ಡಿಗ್ನಿಟಿ ಇರುತ್ತೆ. ಅವರು ರೆಪ್ರೆಸೆಂಟ್ ಮಾಡ್ತಿರ್ತಾರೆ, ಒಂದು ವ್ಯವಸ್ಥೆನ ರೆಪ್ರೆಸೆಂಟ್ ಮಾಡ್ತಿರ್ತಾರೆ. ಅವ್ರ ಬಾಯಲ್ಲಿ ಅದು ಬರಲ್ಲ. ಬಟ್ ಅವ್ರ ಬಾಯಲ್ಲಿ ಬರಬೇಕು ಅಂದ್ರೆ ಅವನು ಎದುರಿಗಿರೋನು ಅದೇ. ಈಗ ಟಗರು ಸಿನಿಮಾದಲ್ಲಿ ಬರೆದಾಗ ಕಾಕ್ರೋಚ್ ಅನ್ನೋ ಕ್ಯಾರೆಕ್ಟ್ರು ಕೆಟ್ಟ ಹುಳ ಅಂದ್ರೆ ಸಮಾಜ ಘಾತುಕ, ಅವನು ನಟೋರಿಯಸ್. ಸರಿ ಬರೀತಿದ್ದೆ, ಸೂರ್ಯ ಅವ್ರು ಹೇಳಿದ್ರು ತುಂಬಾ ರಾ ಇರಲಿ, ನಾನು ಏನಕ್ಕೆ ಅಷ್ಟು ರಾ ಅಂದೆ, ನೀವು ಬರೀರಿ. ಅಲ್ಲಿ ಹಿಂಗೆ ಬಂದಿತ್ತು, ಶುರು ಮಾಡಿದೆ ಹಾಗೆ. ಯಾರು ಶಿವಣ್ಣ ಅವ್ರ ಪಾತ್ರ ಮಾಡ್ತಿರೋದು. ACP ಎಷ್ಟು ಜಾಗೃತವಾಗಿರ್ಬೇಕಂತ ಬೇರೆ. ACP ಶಿವ ನಿಮಗೆ ನಿನ್ನಮ್ಮನ್ ನೀನೇನೋ ಹಿಂದೆಗಡೆ ಹೊಯ್ಸಳ ಮುಂದೆಗಡೆ ಚೀತ ಹಾಕೊಂಡು ಓಡಾಡೋ ಗಾಂಡು ನನ್ನ ಮಗ ನೀನು ಅಂತ ಹಿಂಗೆ ಹೆಂಗ್ ಅದನ್ನ ಇದು ಲಿಟ್ರಲಿ ಇದೇ ಬರ್ತಿದೆ. ಸೂರ್ಯ ಅವರು ಇಲ್ಲ ಹಂಗೆ ಇರಲಿ ಅಂದ್ರು, ನಾವು ಮ್ಯೂಟ್ ಹಾಕೋಣ. ಹಿಂಗೆ ಡೈರೆಕ್ಟ್ ಆಗಿ ಅಂದ್ರೆ ನೀನು ಏನು ಅಲ್ಲ ಅನ್ನೋ ಥರದ್ದು ACP ಶಿವಾಗೆ ಕಾಕ್ರೋಚ್ ಕ್ಯಾರೆಕ್ಟರ್ ಇರ್ತದೆ. ಆಮೇಲೆ ಸೂರ್ಯ ಅವರು ಹೇಳಿದ್ರು, ಇಷ್ಟು ಖಾರವಾಗಿ ಬೈದ್ರೇನೆ ನೆಕ್ಸ್ಟ್ ಸೀನಲ್ಲೇ ಅವ್ರು ಬಂದು ಎನ್ಕೌಂಟರ್ ಮಾಡಿ ಸಾಯಿಸ್ತಾರ ಅವನ್ನ ಅಂತ. ಯಾಕಂದ್ರೆ ACP ಶಿವಾಗೆ ಆ ಒಂದು ಕೋಪ ಬರ್ಬೇಕು, ಈ ಹುಳನ ನಾನು ಬಿಡಬಾರ್ದು, ಮುಗಿಸ್ಬೇಕು, ಹಚ್ಬೇಕು ಅಂತ. ಈಗ ಯಾವುದೋ ಒಂದು ಇರುವೆ ಬಂದು ನಾವು ಒಳ್ಳೆ ಮನ್ಸಲ್ಲಿದ್ದಾಗ ಕೆಳಗಡೆ ಕಚ್ಬಿಟ್ರೆ ನಾವು ಇರುವೆನ ಬಿಡಿಸಿ ಜೀವನ ಮಾಡಕ್ ಬಿಡಲ್ಲ, ಹಂಗೆ ಹೊಸ್ಬಿಡ್ತೀವಿ. ನಮ್ಗೆ ಆ ಮೊಮೆಂಟ್ ನನ್ ಕಚ್ತಲ್ಲ ಅನ್ನೋದಿರುತ್ತೆ. ಇನ್ನು ಆ ಥರದಲ್ಲಿ ಸಮಾಜನ ಕಚ್ತಿರೋ ಹುಳ. ಆಮೇಲೆ ನೆಕ್ಸ್ಟ್ ಬಂದು ಶಿವಣ್ಣ ಗನ್ ಹಿಡ್ಕೊಂಡು ಹೇಳ್ತಾರೆ, ಏನೋ ಅಲ್ಲಿ ಉದುರ್ಸಿದ್ರು ಟುಸ್ಕಾ ಪುಸ್ಕಾ ಅಂತ ಮಾತಾಡ್ತೀಯಾ ಹಂಗೆ ಹಿಂಗೆ ಅಂತ. ಅವಾಗ ಅವನು ಫೈರ್ ಮಾಡಕ್ ಹೋಗ್ತಾನೆ, ಡೈರೆಕ್ಟ್ ಆಗಿ ಫೈರ್ ಮಾಡ್ತಾರೆ. ಇದನ್ನ ಇನ್ನೊಬ್ರಿಗೆ ಹೇಳ್ತಾರೆ ಎನ್ಕೌಂಟರ್ ಮಾಡಿ, ಅಂದ್ರೆ ಡಾಲಿ ಕ್ಯಾರೆಕ್ಟರ್ ನೀನ್ ತಮ್ಮನ ಹೊಡೆದ್ಬಿಟ್ಟೆ ಅಂತ. ಸೊ ಈ ಒನ್ ಆನ್ ಒನ್ ಬಂದಾಗ ಅನ್ಸುತ್ತೆ ಸ್ವಲ್ಪ ಖಾರ ಆಗತ್ತೆ. ಈ ಡೈಲಾಗ್ ಇದೆಯಾ ಎಡಿಟೆಡ್ ಆಗಿದೆ? ಎಡಿಟ್ ಮಾಡಿದ್ವಿ, ಅದು ನಾನ್ ಬರ್ದಿದ್ದೆಲ್ಲ ಹೋಯ್ತು. ಬಟ್ ಡಾಲಿ ಕ್ಯಾರೆಕ್ಟರ್ ಹೇಳ್ತಾರೆ, ಆ ಮಗ ಈ ಮಗ ಅಂತ, ಡ್ಯಾಶ್ ಮಗ ಅಂತ ಬಂದಾಗ ಅದನ್ನ ಶಿವಣ್ಣ ಅವ್ರು ಬಿಟ್ರು. ಇರ್ಲಮ್ಮ ಅದು ನ್ಯಾಚುರಲ್ ಆಗಿದೆ ಅಂತ. ಯಾಕಂದ್ರೆ ಶಿವಣ್ಣ ಅವ್ರಿಗೆ ಅದು ಇಷ್ಟ ಆಗೋಯ್ತು. ನನ್ನನ್ನು ಬೈತಾ ಇಲ್ವಲ್ಲಮ್ಮ, ಪಾತ್ರನ ಬೈತಾ ಇದ್ದಾನೆ. ಮತ್ತೆ ಡಾಲಿ ಕ್ಯಾರೆಕ್ಟರ್ ಆ ಥರದ್ದೈತೆ ಅವನು. ಮತ್ತೆ ನಾವು ಜನರಲ್ ಆಗಿ ನೋಡಿರೋದು ಕೇಳಿರೋದು, ನೀವು ಪೊಲೀಸ್ ಆಫೀಸರ್ ಅಂದ್ರೆ ನಾನು ಒಬ್ಬ ರೌಡಿ ಅಂದ್ರೆ ನಿಮ್ಮ ಎದುರುಗಡೆ ಮಾತ್ರ ಮರ್ಯಾದೆ ಕೊಡ್ತೀನಿ. ನಾನು ಇನ್ನೊಬ್ಬರ ಜೊತೆ ಫೋನಲ್ಲಿ ಮಾತಾಡುವಾಗ ನಿಮ್ಮನ್ನ ಅವನು ಇವನು ಅಂತ ಮಗ ಇಂಥ ಮಗ ಅಂತಾನೆ ಮಾತಾಡೋದು. ಅದು ಲೌಡ್ ಸ್ಪೀಕರ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಯಾಕಂದ್ರೆ ಯಾವ ರೌಡಿಗಳೂ ಪೊಲೀಸವ್ರಿಗೆ ಮರ್ಯಾದೆ ಕೊಡಲ್ಲ, ಯಾವ ಪೊಲೀಸವ್ರೂ ರೌಡಿಗಳಿಗೆ ಮರ್ಯಾದೆ ಕೊಡಲ್ಲ. ಅವ್ರಿಬ್ರು ಹಾವು ಮುಂಗ್ಸಿನೇ. ಇಲ್ಲಿ ಯಾವಾಗಲೂ ಪೊಲೀಸು ಮುಂಗ್ಸಿ ಕ್ಯಾರೆಕ್ಟ್ರೇ ವಹಿಸ್ಬೇಕು, ಯಾಕಂದ್ರೆ ಕಾಕಿ ಕಲರ್ ಇರುತ್ತೆ. ಹಾವು ಮಾತ್ರ ಬಣ್ಣದ್ದು. ಈ ಟಗರ ಅದು ಅವಕಾಶ ಹೇಗೆ ಸಿಗ್ತದೆ? ಟಗರು ಇದನ್ನು ಕೇಳಲಿಕ್ಕೆ ಕಾರಣ ಏನಂದ್ರೆ, ಒಬ್ಬ ಅದರಲ್ಲಿ ಹೊಸಬ್ರು ನೀವು ಸಂಭಾಷಣೆ ಫುಲ್ ಫ್ಲೆಡ್ಜೆಡ್ ಆಗಿ ಟಗರುನೇ ಫಸ್ಟ್ ಬರ್ತೀವಿ. ಅದಕ್ಕೆ ಮುಂಚೆ ಕಡ್ಡಿಪುಡಿ ಬರ್ತೀವಿ. ಅದಕ್ಕೆ ಓಕೆ, ಅದು ಕಡ್ಡಿಪುಡಿ ಶಿವಣ್ಣನೇ. ಹೌದು, ಶಿವಣ್ಣನಂಥ ನಾಯಕರು ಅದನ್ನು ಸಂಭಾಷಣೆಗೆ ಬೇರೆ ಯಾರನ್ನ ಸೇರಿಸ್ಬಿಡೋಣ, ಅದು ಬಿಟ್ಬಿಡಿ ಅಂತ ಹೇಳುವಂಥ ಸಂದರ್ಭ ಏನು ಬರೋಲ್ಲ. ಶಿವಣ್ಣ ಅವರು ಏನಂದ್ರೆ ದೊಡ್ಡತನ, ಟೆಕ್ನಿಷಿಯನ್ಸ್ನ ಚೇಂಜ್ ಮಾಡಿ ಅಂತ ಯಾವತ್ತೂ ಹೇಳಿಲ್ಲ. ಇನ್ನು ಇವ್ರನ್ನ ಮಾಡಿಸಿ ಅಂತ ಹೇಳಿದ್ದಾರೆ ಯಾವತ್ತು. ಇವನ್ ಬೇಡ, ಅದು ಆ ಅಪ್ಪನಿಗೆ ಮೊದಲಿಂದ ನಮ್ಮ ಈಗ ಎಲ್ಲರೂ ಕೇಳ್ತಾರೆ, ಮಾಸ್ತಿ ಏನ್ರಿ ಯಾವ ಪಿಕ್ಚರ್ ನೋಡಿದ್ರು ನೀವೇ ಬರೀತಿದ್ದೀರಾ ಅಂತ. ಯಾವಾಗಲೂ ಆ ಸಂಬಂಧನ ಉಳಿಸ್ಕೊಂಡು ಹೋಗ್ಬೇಕು. ಈಗ ನಾನು ಸೂರ್ಯ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಂದರೆ, ಕಡ್ಡಿಪುಡಿ ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ಅವರು ಟಗರು ಬರ್ಸ್ಬಿಡ್ತಾರೆ, ತಿರ್ಗಾ ಅವರೇ ಇನ್ನೊಂದು ಪಿಕ್ಚರ್ಗೆ ಬರೀ ಅಂತಾರೆ. ನಾನು ತರುಣ್ ಸುಧೀರ್ ಅವ್ರ ಜೊತೆ ಗುರು ಶಿಷ್ಯರು ಬರೆದಿದ್ದೀನಿ ಅಂದರೆ ನೆಕ್ಸ್ಟ್ ಅವರೇ ಕಾಟೇರ ಬರೀ ಅಂತಾರೆ. ಆ ಒಂದು ಚೈನ್ ರಿಯಾಕ್ಷನ್. ಈಗ ವಿಜಯ್ ಕುಮಾರ್ ದುನಿಯಾ ವಿಜಯ್ ಅವ್ರ ಜೊತೆ ನಾನು ಸಲಗ ಕೆಲಸ ಮಾಡಿದ್ದೀನಿ ಅಂದರೆ ಅವರೇ ನೆಕ್ಸ್ಟ್ ಭೀಮಾ.
ನಾನು ಒಂದು ಸಿನಿಮಾದಲ್ಲಿ ಅವ್ರಿಗೆ ಅವ್ರು ಅನ್ಕೊಂಡಿರೋ ಮಟ್ಟಕ್ಕೆ ಇಲ್ಲ ನಾನು ಆಪೋಸಿಟ್ ಆಗಿ ಇದು ಚೆನ್ನಾಗಿಲ್ಲ ಇದು ಹಿಂಗ್ ಬರೆಯೋಣ ಅಂತ ವಾದ ವಿವಾದ ಮಾಡ್ಕೊಂಡ್ರೆ ಯಾಕೋ ಇರಿಟೇಟ್ ಮಾಡ್ಕೋತಾ ಇದ್ದಾನೆ ರೈಟರು ಅನ್ಸ್ಬಿಡುತ್ತೆ. ಅದೊಂದು ಬಾಂಡಿಂಗ್ ಕಂಟಿನ್ಯೂ ಮಾಡಬೇಕು. ಬಿಕಾಸ್ ಸಿನಿಮಾ ನಮ್ಮಿಬ್ಬರು ಕಾಂಬಿನೇಷನ್ ಸಿನಿಮಾ ಜನ ಇಷ್ಟಪಡ್ತಾ ಇದ್ದಾರೆ. ಆ ಕಾಂಬೋ ಕಟ್ ಆಗ್ಬಾರ್ದು. ಅದನ್ನ ಒಂದೊಂದು ಸತಿ ಅನ್ಸುತ್ತೆ ಅಯ್ಯೋ ಅದನ್ನೇ ಬರ್ಸ್ತಾವನೆ ಅಂತ. ಅದು ಸಣ್ಣ ಪುಟ್ಟ ವ್ಯಾಜ್ಯಗಳನ್ನ ಅದೇ ನಡೆಯುತ್ತೆ. ನೀನೇನ್ ಗುರು ನೀನು ದಪ್ಪ ನೀನ್ ಬರೆಯಪ್ಪ ನೀನ್ ಸುಮ್ನೆ ಅಂತ ವಿಜಯ್ ಸೂರಿ ಬರೀತೀರಾ ಅಂತ. ಅದೊಂದು ಇದು ಕಟೇರ ಬರೆಯೋವಾಗ್ಲೂ ತರುಣ್ ಸರ್ಗೂ ನನಗೂ ಅದೊಂದು ಎಕ್ಸ್ಚೇಂಜ್ ಆಫ್ ಇದಾಗುತ್ತೆ. ಮಾಸ್ತಿ ನೀವು ಬರೀರಿ ಸುಮ್ಮನೆ, ನೀವೇನ್ ಬರೀತೀರೋ ಬರ್ದು ಬಿಡಿ, ನನ್ಗೆ ಏನ್ ಬೇಕೋ ನಾನು ತಗೋತೀನಿ ಅಂತ, ಬಟ್ ಬರೀರಿ ನೀವು ಅಂತಾರೆ. ಸರ್ ನಾನು ಇಷ್ಟು ಸಾಕಲ್ಲ ಸರ್ ಅಂದ್ರೆ ಇಲ್ಲ ಇನ್ನೂ ಬೇಕು ಅಂತ. ಸೊ ಅದು ಹಾಗೆ ಆಗುತ್ತೆ. ಯಾವ ನಾಯಕರು ನಾನು ಸುದೀಪ್ ಸರ್ ಜೊತೆ ಇನ್ನೂ ಬಂದಿಲ್ಲ, ಬಟ್ ಶಿವಣ್ಣ ಅವ್ರ ಜೊತೆ, ನೀನಾಸಂ ಸತೀಶ್ ಸರ್ ಜೊತೆ, ನಮ್ಮ ವಿಜಯ್ ಕುಮಾರ್ ಜೊತೆ, ಶಿವಣ್ಣ ಎಲ್ಲ ಹೀರೋಗಳು ಒಂದಷ್ಟು ಜನದ ಜೊತೆ ಕೆಲಸ ಮಾಡಿದ್ರು. ಯಾರೂ ತಿರ್ಗಾ ಇವ್ರು ಬೇಡ ಅವ್ರು ಬೇಡ ಅಂತ ಹೇಳಿದ್ರೆ, ಯಾವ ಟೆಕ್ನಿಷಿಯನ್ಗಳ ವಿಚಾರಕ್ಕೆ ಬಂದಾಗೂ ಇಲ್ಲ ಇನ್ನು ಇವ್ರ ಕೈಯಲ್ಲಿ ಮಾಡಿಸಿ ಅಂತಾರೆ ಹೊರತು ಅದೊಂದು ದೊಡ್ಡತನ ನಮ್ಮ ಇಂಡಸ್ಟ್ರಿ. ಹಾಗೆ ಅಂದರೆ ಅವರ ಅನುಕೂಲಕ್ಕಾಗಿ ಅವರದೇ ಒಂದು ಟೀಮ್ ಕಟ್ಟಿರ್ತಾರೆ. ನಾನು ನೋಡಿದ ಕೆಲವು ನಾಯಕರು, ನನಗೆ ಮ್ಯೂಸಿಕ್ ಡೈರೆಕ್ಟರ್ ಇವರೇ ಬೇಕು, ನನಗೆ ಫೈಟ್ ಡೈರೆಕ್ಟರ್ ಇವರೇ ಬೇಕು, ಕ್ಯಾಮ್ರಾಮನ್ ಇವರೇ ಬೇಕು, ನಾನೇ ಸ್ವತಃ ಅನುಭವಿಸಿದವನು. ಅದರಿಂದ ಕೇಳಿದ ಆ ಪ್ರಶ್ನೆನ. ಬಟ್ ಅದರಿಂದ ಹೊರತಾದ ಶಿವಣ್ಣ ಅಂತ ಹೇಳಿದಾಗ ಖುಷಿನೇ. ಶಿವಣ್ಣ ಇನ್ನೊಂದು ವಿಷಯ ಏನಂತ ನಾನು ಹೇಳ್ಬೇಕು. ಈಗ ಯಾವುದೇ ಸಿನಿಮಾ 100 ದಿನ ಓಡಿದರೆ ಆ ಟೀಮನ್ನು ಮನೆಗೆ ಕರೆಸಿ ಸನ್ಮಾನ ಮಾಡಿ ಅವರಿಗೆ ಒಂದಿಷ್ಟು ಕ್ಯಾಶ್ ಕೊಟ್ಟು ಗೌರವ ಕೊಡುವಂಥ ಒಂದು ಇದನ್ನು ಸದ್ಬುದ್ಧಿಯನ್ನು ಬೆಳೆಸ್ಕೊಂಡಿದ್ದಾರೆ. ಎಷ್ಟು ಖುಷಿ ಅಲ್ವ ಇಂಥದ್ದೆಲ್ಲ. ಸರ್ ನಾನು ಇವತ್ತಿಗೂ ಸರ್ ಈಗೆಲ್ಲ ಹೇಳ್ತಾರಲ್ಲ, ಈಗ ಟ್ರೆಂಡ್ ಇಲ್ಲ. ಹೌದು, 100 days 125 ಇಲ್ಲ, 10 ದಿನ 25 ಟಿಲ್ ಟುಡೇ ಟಗರು 125 days ಇವತ್ತಿಗೂ ಆ ಒಂದು ಇದು ಬ್ರೇಕ್ ಆಗಿಲ್ಲ. ತುಂಬಿದ ಗೃಹಗಳಿಂದ ನೋಡಿದ್ದಾರೆ ಬೇರೆ ಸಿನಿಮಾಗಳು ಒಂದು 3 ವಾರ 4 ವಾರ, ಬಟ್ ಸಸ್ಟೈನ್ ಆಗೋದಿದೆಯಲ್ಲ ಅದು ಟಗರುನೇ ಲಾಸ್ಟ್. ಯಾವುದೋ ಒಂದು ಆರ್ಟಿಕಲ್ ಅಲ್ಲಿ ನೋಡಿದ್ದೆ. ಮತ್ತೆ ಅದೊಂದು ಸಂಸ್ಕೃತಿ ಇದೆಯಲ್ಲ, ನಮ್ಮ ಮನೆಗೆ ಅವ್ರನ್ನೆಲ್ಲರನ್ನು ಕರ್ಸೋದಂತ. ನಮ್ ಟಗರು ಆದ್ಮೇಲೆ 2-3 ಪಾರ್ಟಿ ಕೊಡಿಸಿ ಒಂದು ಒಳ್ಳೆ ಅವ್ರ ಡೈನಿಂಗ್ ಟೇಬಲ್ ಅಲ್ಲಿ ಕೂರಿಸಿ ಊಟ ಮಾಡಿ. ನಿಜ, ನನಗೆ ನಾನು ಕೇಳಿದ್ದು ಮಾತ್ರ ಅಷ್ಟೇ. ಇದು ನಿಮ್ಮ ಬಾಯಿಂದಲೇ ಬರ್ತಾ ಇರೋದು, ಅದು ನಡೆದಿರೋದು ನಿಜ. ಎದುರುಗಡೆ ಸೂರ್ಯ ಅವರು ಡೈರೆಕ್ಟರ್ಗೆ ಈ ಐಟಮ್ ಬಡಿಸಿ ಅಂತ. ಮತ್ತೆ ಶಿವಣ್ಣ ತಿನ್ನೋದು ಸ್ವಲ್ಪ ಕಮ್ಮಿ, ಬಟ್ ಅದೊಂದು ಸತ್ಕಾರ ಇದೆಯಲ್ಲ, ಅದು ನಾವು ಕೇಳಿದ್ವಿ ನಿಮ್ ತರನೇ ಅಣ್ಣ ಅವ್ರು ಹಿಂಗ್ ಮಾಡೋರು ಅಂತ. ಸೊ ಅವ್ರ ಜಾಗದಲ್ಲಿ ನಾವು ಶಿವಣ್ಣನ್ ನೋಡಿದ್ವಿ. ಕಾಟೇರ ನಂತರ ದರ್ಶನ್ ಸರ್ ಊಟ ಮಾಡಿಸಿದ್ರು ಬೇರೆ ಬೇರೆ ತರ, ಇದು ಅಂತ. ಆಮೇಲೆ ತರುಣ್ ಸರ್ ಅಂತೂ ಬರೀ ಸೆಟ್ಟಲ್ ಅಂತಲ್ಲ, ಅವರು ನಾವು ಡೈಲಾಗ್ ರೈಟಿಂಗ್ ಹೋಗ್ತಿದೀವಿ, ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ಬಂದಿದ್ದಾರೆ, ಎಡಿಟರ್ ಅಲ್ಲಿ ಇದ್ದಾರೆ ಅಂದ್ರೆ, ಟೆಕ್ನಿಷಿಯನ್ಸ್ ಎಲ್ಲ ನೋಡಿದ್ದಾರೆ ಅಂದ್ರೆ ಯಾರ್ಯಾರಿಗೆ ಏನೇನು ಫೇವ್ರೇಟ್. ಈಗ ನನಗೆ ಫೇವ್ರೇಟ್ ಆಗಿರೋದು ಇವ್ರಿಗಾಗಲ್ಲ ಆ ಥರದ್ದು, ನೀವು ವೆಜ್ಜಾ ನಾನ್ ವೆಜ್ಜಾ ಆ ಥರ. ಇನ್ನು ವಿಜಯ್ ಬಗ್ಗೆ ಅಂತೂ ಹೇಳಲೇಬೇಕಾಗಿಲ್ಲ. ಅಲ್ಲಿ ಹೋದ್ರೆ ಟೇಬಲ್ ಅಲ್ಲಿ ವೆಜ್ ಏನಿದೆ ಹುಡುಕ್ಬೇಕು, ಆ ಥರದ್ದು ನಾನ್ ವೆಜ್ ಇರುತ್ತೆ. ಲ್ಯಾಂಗ್ವೇಜ್ ಅಲ್ಲ, ವಿಜಯ್ಗೆ ಅದು 2 ಕನ್ಫ್ಯೂಸ್ ಇದೆ. ನೀನ್ ವೆಜ್ ಅಂದ್ರೆ ಅವ್ನು ನಾನ್ ವೆಜ್ ಅಂತಾನೆ, ನಾನ್ ವೆಜ್ ಅನ್ನೋದು ಅವನು, ಬಟ್ ಇವ್ರಿಗೆ ನಾನ್ ವೆಜ್ ಕೇಳುತ್ತೆ, ನಾನ್ ವೆಜ್ ತರಿಸ್ಬಿಡ್ತಾರೆ. ಅದೊಂದು ಕನ್ಫ್ಯೂಷನ್ ಇದೆ. ಬಟ್ ಅದೊಂದು ಪ್ರೀತಿ ಕೊಡ್ತಾರೆ ಸರ್. ಅದು ನನಗೆ, ಚರಣ್ ರಾಜ್ ಮ್ಯೂಸಿಕ್ ಡೈರೆಕ್ಟರ್ಗೆ, ನಮ್ಮ ದೀಪು ಎಸ್ ಕುಮಾರ್ ಎಡಿಟರ್ಗೆ, ನಮ್ಮ ಡೈರೆಕ್ಟರ್ಗೆ ಅದೊಂದು ಆರೋಗ್ಯಕರ ಸ್ಪರ್ಧೆ ನಡೆಯುತ್ತೆ. ಇವರು ವಿಜುವಲಿ, ಈಗ ನಮ್ಮ ಶಿವಸೇನಾ ವಿಜಯ್ ಹೇಳಿರೋದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಿರ್ತಾನೆ ಕ್ಯಾಮ್ರಾ ಅಲ್ಲಿ. ಆ ಕ್ಯಾರೆಕ್ಟರ್ಗಳನ್ನ ಅಷ್ಟು ಚೆನ್ನಾಗಿ ವಿಜಯ್ ಕ್ಯಾಸ್ಟ್ ಮಾಡಿರ್ತಾನೆ. ಸೊ ನಮಗೆ ರೈಟರ್ ಆಗಿ ಇವ್ರದೆಲ್ಲ ಇಷ್ಟು ಚೆನ್ನಾಗಿದ್ದಾಗ ಆ ಸಂಭಾಷಣೆ ಇನ್ನೂ ಚೆನ್ನಾಗಿರ್ಲಿ ಅಂತ ಅದೊಂದು ಕಾಂಪಿಟೇಷನ್ ಆಗುತ್ತೆ. ಸೊ ಅದು ಎಲ್ಲೋ ಆಡಿಯನ್ಸ್ಗೆ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿದೆ. ಅದೊಂದು ಟೀಮ್ ಎಫರ್ಟ್ ತುಂಬ ಕೆಲಸ. ಇಲ್ಲಿ ನಾನೇ ಎಲ್ಲ ಅನ್ನೋದು ತುಂಬ ನಿದರ್ಶನಗಳು ನಿಮ್ಮ ಪೇಪರ್ಗಳಲ್ಲಿ, ಪುಸ್ತಕಗಳಲ್ಲಿ. ಅಂದರೆ ಟೈಟಲ್ ಕಾರ್ಡಲ್ಲಿ ನೋಡ್ತೀವಲ್ಲ ಸರ್, ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ನಿರ್ಮಾಣ,
ಹಂಗಾಗಲ್ಲ. ಓಕೆ ಅವ್ರ ಗಟ್ಸ್ ಇರ್ಬೋದು, ಅದು ನನಗೆ ಏನು ಅನಿಸ್ಬಿಡುತ್ತೆ, ಒಬ್ಬರೇ ಬ್ಯಾಟಿಂಗು, ಒಬ್ಬರೇ ಬೌಲಿಂಗು, ಒಬ್ಬರೇ ಕೀಪಿಂಗು ಹಂಗೆ ಅನಿಸ್ಬಿಡುತ್ತೆ. ಯಾವಾಗಲೂ ಅದೊಂದು ಟೀಮ್ ಕೆಲಸ ಮಾಡಿದ್ರೆ ತಾಕತ್ತಿರುತ್ತೆ, ಬಟ್ ಅದು ಎಲ್ಲ ಟೈಮಲ್ಲೂ ಫುಲ್ಫಿಲ್ ಆಗಲ್ಲ. ಅಮ್ಮ ಅಡುಗೆ ಮಾಡೋ ಕೂಡ ಅಕ್ಕ ಹೆಲ್ಪ್ ಮಾಡಲೇಬೇಕು, ಇಲ್ಲ ಅವ್ರ ಸೊಸೆ ಹೆಲ್ಪ್ ಮಾಡಬೇಕು, ಇನ್ನೊಬ್ರು ಹೆಲ್ಪ್ ಮಾಡಬೇಕು, ಎಲ್ಲ ಸೇರ್ತಾರೆ. ಒಂದು ಮನೆಯಲ್ಲಿ ನೆಂಟಿದ್ದಾಗ ಏನೇ ಅಮ್ಮ ಅಡುಗೆ ಮಾಡ್ತಿದ್ರು, ಸಣ್ಣ ಪುಟ್ಟದಂತೂ ಎಲ್ಲರೂ ಮಾಡ್ತಾರೆ. ಅದು ನೀವು ಸಿನಿಮಾನ ನಂಬ್ಕೊಂಡು ಬಂದಿದ್ದಲ್ಲ? ಹೌದು ಸರ್, ಖಂಡಿತ. ಬೇರೇನು ಬೆಂಗಳೂರಿನಲ್ಲಿ ಬಿಸ್ನೆಸ್ ಮಾಡಬೇಕು ಅದು ಇದು ಅಂತ ಏನಿಲ್ಲ? ಯಾವುದೇ ಕಾರಣಕ್ಕೂ ಇಲ್ಲ. ಮತ್ತು ಅದು ಅಷ್ಟು ಈಗ ಸಿನಿಮಾದಲ್ಲಿ ಬೇಕಾದರೆ ಒಂದಿನ 2 ದಿನ 1 ತಿಂಗಳು ಕಾದ್ಬಿಡ್ತೀವಿ, ಬಟ್ ಬೇರೆ ಇದಕ್ಕೆ ಸಹನೆ ಇಲ್ಲ. ಈಗೇನೋ ಒಂದು ಬಿಸ್ನೆಸ್ಗೆ ಮತ್ತೊಂದಕ್ಕೆ ಅಂದರೆ ಅದು ಆ ಸಬ್ಜೆಕ್ಟೇ ನಮ್ಮ ಕಿವಿಗೆ ತುಂಬ ಕಷ್ಟ ಅನಿಸುತ್ತೆ. ಸಿನಿಮಾ ನಂಬ್ಕೊಂಡೇ ಬಿದ್ದಿದ್ದು, ಬೇಡ ಇದನ್ನು ಬಿಟ್ಟು ಹೋಗೋಣ ಅಂತ ಅನ್ಸಿಲ್ವಾ? ಅದು ಯಾವತ್ತೂ ಅನಿಸ್ಲಿಲ್ಲ ಸರ್. ಅದು ಏನಕ್ಕೆ ಅಂದರೆ ಆ ಥರದ್ದು ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ. ಅಂದರೆ ಆ ಸಮಯದಲ್ಲಿ ಆಗೋ ಹಸಿವು ಕೂಡ ಅಷ್ಟು ಕಾಟ ಕೊಡ್ತಿರ್ಲಿಲ್ಲ. ಏನೋ ಒಂದು ಟೀ ಕುಡ್ಕೊಂಡೋ ಇನ್ನೊಂದು ಮಾಡಿಕೊಂಡೋ ಒಂದು ಸಿನಿಮಾ ಗಾಂಧಿನಗರದಲ್ಲಿ ಏನು ಕೆಲಸ ಇಲ್ಲದೆ ನಿಂತಿದ್ದಾಗಲೂ, ಹೊಟ್ಟೆ ಹಸಿತಾ ಇದ್ದಾಗಲೂ ಒಂದು ಒಳ್ಳೆ ಸಿನಿಮಾ ಬಗ್ಗೆ ಯಾರೋ ಒಂದಿಬ್ಬರು ಮಾತಾಡ್ತಾ ಇದ್ದಾರೆ, ಅದರಲ್ಲಿ ಹೊಟ್ಟೆ ತುಂಬ್ಕೊಂಡ್ಬಿದ್ವಿ. ಅದರಲ್ಲಿ ಅಷ್ಟು ಚೆನ್ನಾಗಿದೆಯಾ ಅಂತ. ಅಂದರೆ ಆ ಮಾತುಕತೆ ಇದು ಅಲ್ಲಿ ಯಾರೋ ಸಣ್ಣ ಕಲಾವಿದ ಡೈಲಾಗ್ ಬರೆಯೋದು ಮಾತ್ರ ಅಲ್ಲ ಸ್ವಾಮಿ, ನೀವು ಒಳ್ಳೆ ಮಾತು ಕೂಡ ಆಡ್ತೀರಿ. ಅಲ್ಲೆಲ್ಲೋ ಸಣ್ಣ ಕಲಾವಿದ ಹಂಗೆ ಪಾಸ್ ಆದರೆ ಅವನ್ನೇ ನೋಡಿಕೊಂಡು ಆ ಪಾತ್ರನ ಇದು ಮಾಡ್ಕೊಂಡಿದ್ದು.